ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆಗೆ ಡಿಸಿ ದಿಢೀರ್ ಭೇಟಿ ನೀಡಿದ ಫಲ. ಚಿಕ್ಕಬಳ್ಳಾಪುರ ನಗರಸಭೆಯ 2 ಅಧಿಕಾರಿಗಳ ಅಮಾನತು, ಇನ್ನು 3 ಸಿಬ್ಬಂದಿ ಮೇಲೆ ತೂಗು ಕತ್ತಿ. ಜಲಗಾರರ ನಿರ್ಲಕ್ಷ್ಯ, ಸಮರ್ಪಕ ಕುಡಿಯುವ ನೀರು ಸರಬರಾಜಿಗೆ ಆಗ್ರಹಿಸಿ ಖಾಲಿ ಬಿಂದಿಗೆಗಳೊಂದಿಗೆ ಪುಲುಗುಂಡ್ಲಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದ ಹೊತ್ತಲ್ಲೇ ವಸತಿ ರಹಿತರ ಹೋರಾಟ ತೀವ್ರ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗುಡಿಸಲು ನಿರ್ಮಿಸಿ ಆಕ್ರೋಶ, ಹಲವರ ಬಂಧನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕರ ವಸೂಲಿಗಾರ ರಾಮಂಜಿನಪ್ಪ ಮತ್ತು ಪ್ರಥಮ ದರ್ಜೆ ಸಹಾಯಕ ರಾಜೇಶ್ ರನ್ನ ಡಿಸಿ ಪ್ರಭುರವರು ಅಮಾನತುಗೊಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಕರ ವಸೂಲಿ ಮಾಡುವಲ್ಲಿ ವಿಳಂಬ, ಈ ಆಸ್ತಿ ನಮೂನೆ 3 ಮತ್ತು 3A ವಿಲೇವಾರಿ ತೋರಿದ ವಿಳಂಬ, ಪೌರಾಯುಕ್ತ ನೀಡಿದ ನೋಟಿಸ್ಗೂ ಕ್ಯಾರೆ ಎನ್ನದ ಈ 2 ಅಧಿಕಾರಿಗಳ ತಲೆದಂಡ ಇದಾಗಿದ್ದು, ಇನ್ನು 3 ಜನ ಸಿಬ್ಬಂದಿ ನೆತ್ತಿ ಮೇಲೆ ಕತ್ತು ತೂಗಾಡುತ್ತಿದೆ ಎನ್ನಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ತಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿ ಸಾರ್ವಜನಿಕರಿಗೆ ಕೆಲಸದಲ್ಲಿ ವಿಳಂಬ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಗರಸಭೆಗೆ ದಿಢೀರ್ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ ಡಿಸಿ ಪ್ರಭುರವರು ಕೆಲಸದಲ್ಲಿ ವಿಳಂಬತೆ ತೋರಿ ಸಾರ್ವಜನಿಕರ ಕೆಲಸಗಳನ್ನು ಡಿಲೇ ಇಟ್ಟಿದ್ದ ಹಿನ್ನೆಲೆಯಲ್ಲಿ ಪೌರಾಯುಕ್ತ ಸೇರಿ ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಸಾರ್ವಜನಿಕರ ಮನೆ ನಿವೇಶನ ಖಾತೆ ಮಾಡಿಕೊಡುವಲ್ಲಿ ವಿಳಂಬ ಮಾಡಿದ್ದ ಹಿನ್ನೆಲೆಯಲ್ಲಿ ಕಚೇರಿ ಹಾಜರಾತಿಗೆ ಸಹಿ ಹಾಕಿ ಡ್ಯೂಟಿಗೆ ಚಕ್ಕರ್ ಹಾಕಿದ್ದ ಅಧಿಕಾರಿಗಳ ಪಟ್ಟಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಗರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ರಾಮಂಜಿನಪ್ಪ ಹಾಗೂ ಶಿಡ್ಲಘಟ್ಟ ತಾಲೂಕಿನಿಂದ ಇಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡುತ್ತಿದ್ದ ಪ್ರಥಮ ದರ್ಜೆ ಸಹಾಯಕ ಎಂ ರಾಜೇಶ್ ರನ್ನ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ವಾರ್ಡ್ ನಂಬರ್ 21, 23ರಲ್ಲಿ ಕರ ವಸೂಲಿಗಾರನಾಗಿ ಕೆಲಸ ಮಾಡುತ್ತಿದ್ದು, ಅಲ್ಲಿ ಕಂದಾಯ ವಸೂಲಿ ಮಾಡುವುದರಲ್ಲಿ ವಿಳಂಬ, ಅವಧಿ ಮೀರಿದ ಅರ್ಜಿಗಳ ವಿಲೇವಾರಿ ಮಾಡಿದ್ದ, ದಂಡ ಸಮೇತ ಕರ ವಸೂಲಿ ಮಾಡದೆ ಮಾಡಿದ ಕರ ವಸೂಲಿಯನ್ನ ಸಮಯಕ್ಕೆ ಸರಿಯಾಗಿ ಕಟ್ಟದೆ, ಪೌರಾಯುಕ್ತರು ನೀಡಿದ ನೋಟಿಸ್ಗೂ ಕ್ಯಾರೆ ಎನ್ನದೆ ನಿರ್ಲಕ್ಷ್ಯ ವಹಿಸಿದ್ದ ಹಿನ್ನೆಲೆಯಲ್ಲಿ ಕರ ವಸೂಲಿಗಾರ ರಾಮಂಜಿನಪ್ಪನನ್ನ ಅಮಾನತು ಮಾಡಿದ್ರೆ, ಪ್ರಥಮ ದರ್ಜೆ ಸಹಾಯಕ ರಾಜೇಶ್ ವಾರ್ಡ್ ನಂಬರ್ 1ರಿಂದ 10ರವರೆಗೆ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ರು. ಟಪಾಲಿನಲ್ಲಿ ರಿಸೀವ್ ಆದ ಅರ್ಜಿಗಳನ್ನು ಸಮಯಕ್ಕೆ ಸರಿಯಾಗಿ ವಿಲೆ ಮಾಡದೆ ಈ ಆಸ್ತಿ ವಿತರಣೆ ನಮೂನೆ 3 ಮತ್ತು ನಮೂನೆ 3Aಯಲ್ಲಿ ವಹಿಸಿದ ನಿರ್ಲಕ್ಷ್ಯಕ್ಕೆ ಅಮಾನತು ಮಾಡಲಾಗಿದೆ. ಡಿಸಿ ಪರಿಶೀಲನೆಯಲ್ಲಿ ಇನ್ನು 3 ಜನ ಸಿಬ್ಬಂದಿಯ ಪಟ್ಟಿ ಇದ್ದು, ಅವರ ನಿರ್ಲಕ್ಷ್ಯತನ ಏನು ಎನ್ನುವುದರ ಬಗ್ಗೆ ನಿಗಾ ಇಡಲಾಗಿದ್ದು, ಅವರ ನೆತ್ತಿಯ ಮೇಲೆ ತೂಗುತ್ತಿರುವ ಕತ್ತು ಯಾವಾಗ ಕಟ್ಟಾಗುತ್ತೋ ಗೊತ್ತಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಲಗಾರರ ನಿರ್ಲಕ್ಷ್ಯತನದಿಂದಾಗಿ ಕಳೆದ 5 ವರ್ಷಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಬಿಡದ ಕಾರಣ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದ್ದು, ಕೂಡಲೇ ಸಮರ್ಪಕ ಕುಡಿಯುವ ನೀರು ಒದಗಿಸುವಂತೆ ಒತ್ತಾಯಿಸಿ ಪುಲುಗುಂಡ್ಲಹಳ್ಳಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಜಲಗಾರರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ನಮ್ಮೂರಿನಲ್ಲಿ ದುಷ್ಕರ್ಮಿಗಳು 4 ದಿನ ಆಯಿತು ಸ್ಟಾಕ್ ಹೊಡೆದು ಹಾಕಿದ್ದಾರೆ. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುಲುಗುಂಡ್ಲಹಳ್ಳಿ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರೇ ಹೆಚ್ಚಾಗಿ ವಾಸವಾಗಿದ್ದು, ಗ್ರಾಮದಲ್ಲಿನ ಜಲಗಾರರಾದ ರಾಮಕೃಷ್ಣಪ್ಪ ಹಾಗೂ ರಮೇಶ್ ಅನ್ನೋರು ರಾಜಕೀಯ ದುರುದ್ದೇಶದಿಂದ ಗ್ರಾಮದ ಕೊಳವೆ ಬಾವಿಯಲ್ಲಿ ನೀರಿದ್ರೂ ಕೂಡ ಕೊಳವೆ ಬಾವಿಯ ಸ್ಟಾರ್ಟರ್ ಅನ್ನ ಹೊಡೆದು ಹಾಕಿ ಸಮರ್ಪಕವಾಗಿ ಕುಡಿಯುವ ನೀರು ಬಿಡದೆ ಜಾನುವಾರುಗಳಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆರೋಪಿಸಿ ಪುಲುಗುಂಡ್ಲಹಳ್ಳಿ ಗ್ರಾಮಸ್ಥರು ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸಬೇಕು ಅಂತ ಒತ್ತಾಯಿಸಿ ಖಾಲಿ ಬಿಂದಿಗೆಗಳೊಂದಿಗೆ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜಲಗಾರರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ఈ ఊర్లో నీళ్ళు అడిగితే ఎట్లంటే అట్లా అడుగుతాడు. వాటర్ మ్యాన్ తాగే వచ్చి నీళ్ళు ఇడిసే ఎవరన్నా ఆడవాళ్ళు పోయి అడిగితే నేను ఇడిసేది నా ఇష్టం వచ్చినట్టు ఇస్తాను, మీ ఇష్టనికి మీ ఇళ్ళకి వేయించుకోండి ఏమన్నా ఉంటే అంటే అడుగుతాడు. ఇట్లా నీళ్ళు ಬಗ್ಗೆ అడిగిన దానికి బోర్డును పైపులు అంతా జేజేఎం పైపులు అంతా పగలగొట్టేసినారు. దాన్ని అడిగే పోయి పంచాయతీలో పోయి అర్జీ ఇస్తే పంచాయతీ వాళ్ళు పోయి పోలీస్ స్టేషన్లో పోయి దూరం చెప్పి అర్జీ ఇచ్చినారు, కంప్లైంట్ చేసినారు. దాని ಬಗ್ಗೆ ఎవరే కానీ 4 దినాలు 5 దినాలు అవుతుందని పట్టించుకుంటా ఉండదు. అది ఏమనేది నీళ్ళ ಬಗ್ಗೆ మాకు అధికారులు ఎవరు పట్టించుకుంటా ఉండదు.
ಆ ನೀಲ್ ಬಗ್ಗೆ ಮಾಕೆ ಏಮನ್ನಾಗನೆ ಸಮಸ್ಯೆ ತೀರ್ಸಲ್ಲ. ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ನಮ್ಮ ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಶೋಕ್ ಕೋನಪ್ಪ, ಮಣಿ, ದೇವರಾಜ್ ಸೇರಿದಂತೆ ಗ್ರಾಮದ ಮಹಿಳೆಯರು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತುಮಕೂರಿನಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಕೇವಲ 24 ಗಂಟೆ ಬಾಕಿ ಇರುವಾಗಲೇ ವಸತಿ ರಹಿತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕುಟುಂಬಗಳು ಧರಣಿ ಕೂತಿವೆ. ಇಷ್ಟೇ ಅಲ್ಲ, ಡಿಸಿ ಆಫೀಸ್ ಮುಂದೆಯೇ ಗುಡಿಸಲುಗಳನ್ನು ನಿರ್ಮಿಸಿ ವಿನೂತವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಸಿಎಂ ಕಾರ್ಯಕ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿರುವ ಬೆನ್ನಲ್ಲೇ ತುಮಕೂರು ರಣರಂಗವಾಗಿ ಮಾರ್ಪಟ್ಟಿದೆ. ವಸತಿ ರಹಿತ ಹೋರಾಟ ಸಮಿತಿ ವತಿಯಿಂದ ಜಿಲ್ಲೆಯ ಹಲವು ಭಾಗಗಳ ವಸತಿ ವಂಚಿತ ಕುಟುಂಬಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ವು. ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಗುಡಿಸಲುಗಳನ್ನು ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ವು. ಆದರೆ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರುವುದರಿಂದ ಅಲರ್ಟ್ ಆಗಿದ್ದ ಪೊಲೀಸರು ಪ್ರತಿಭಟನೆಯ ಬಿಸಿ ತಟ್ಟುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ್ರು. ಪ್ರತಿಭಟನೆ ಕೈಬಿಡುವಂತೆ ಸೂಚಿಸಿದರೂ ಹೋರಾಟಗಾರರು ಕೇಳಲಿಲ್ಲ. ಈ ಹಿಂದೆ ಬೇಡಿಕೆ ಈಡೇರಿಸಲು ಕಾಲಾವಕಾಶ ಕೇಳಿದ್ದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ್ರು. ಈ ವೇಳೆ ಹೋರಾಟದ ನೇತೃತ್ವ ವಹಿಸಿದ್ದ ಮುಖಂಡ ನಾಗಭೂಷಣ್ ಹಾಗೂ ಪೊಲೀಸರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಅಂತಿಮವಾಗಿ ಪ್ರತಿಭಟನಾಕಾರರನ್ನ ಪೊಲೀಸರು ಬಲವಂತವಾಗಿ ಬಂಧಿಸಿ ಬೇರೆಡೆಗೆ ಸ್ಥಳಾಂತರಿಸಿದ್ರು. ಅಷ್ಟೇ ಅಲ್ಲದೆ ಸ್ಥಳದಲ್ಲಿದ್ದ ಗುಡಿಸಲುಗಳನ್ನ ಸಂಪೂರ್ಣವಾಗಿ ತೆರವುಗೊಳಿಸಿದ್ರು. ಡಿಸಿಎಸ್ಪಿ ಬಂದು 20 ದಿನದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಡಿಸಿಎಸ್ಪಿ ಬರೋವರೆಗೂ ಇಲ್ಲಿಂದ ಯಾರು ಎದ್ದೊಳೋದು ಬೇಡ. ಇವ್ರೇನ ಪೊಲೀಸ್ ದರ್ಪ ತೋರಿಸ್ಕೊಂಡು ನಮ್ಮನ್ನ ಎದ್ದೊಳ್ತಾರೆ ಅಂತಂದ್ರೆ ಎದ್ದೊಳ್ಳಿ ನೋಡೋಣ, ಎದ್ದೊಳಿಸ್ಲಿ, ಆಯ್ತು ಹೋಗೋಣ. ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ, ಅದೇನ್ ಕೇಸ್ ಮಾಡ್ತಾರೋ ಮಾಡ್ಲಿ, ಅದು ಏನೇನಾಗ ಹೋಗ್ತಾವ ಆಗೋಗ್ಬಿಡ್ಲಿ. ಏನ್ ಪೊಲೀಸ್ ಗಿರಿ ಮಾಡಕ್ ಬಂದವ್ರೆಲ್ಲ ಇವರೆಲ್ಲ ಒಬ್ಬರು ಸೇರ್ಸ್ಕೊಂಡು ಭಯ ಇಕ್ಬಿಟ್ರೆ ನಾವು ಬಿಡ್ತೀವಿ. ಈಗ 45 ವರ್ಷ ಆಯ್ತು ನಾನು ಟಿಟಿ ಕಟ್ಟಿ. ನನಗೆ ಇಡೋದಕ್ಕೆ ಒಂದು ಅಂಗೈ ಆಗಲ್ಲ, ಜಾಗ ಇಲ್ಲ, ಒಂದು ಅಂಗೈ ಇಲ್ಲ, ಮನೆ ಬಟ್ಟ ಇಲ್ಲ. ಏನ್ ಸೌಲಭ್ಯ ಕೊಟ್ಟಿದೆ ಸರ್ಕಾರ? ಸದ್ಯ ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳದಲ್ಲಿ ಅಡಿಷನಲ್ ಎಸ್ಪಿ ಗೋಪಾಲ್, ಪುರುಷೋತ್ತಮ್, ಡಿವೈಎಸ್ಪಿ ಚಂದ್ರಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ನದಾಫ್, ಅವಿನಾಶ್, ನವೀನ್ ಸೇರಿದಂತೆ ವಿವಿಧ ಠಾಣೆಯ ಪೊಲೀಸರು ಮೊಕ್ಕ ಮೂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇಂದು 93 ವರ್ಷ ತುಂಬಿ 94ನೇ ವರ್ಷಕ್ಕೆ ಕಾಲಿಟ್ಟರು. ಅವರ ಅಪಾರ ಅಭಿಮಾನಿಗಳು ರಾಜ್ಯಾದ್ಯಂತ ವಿವಿಧ ಹಾಗೂ ವಿಭಿನ್ನ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿದರು.
ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜೆಡಿಎಸ್ ಜಿಲ್ಲಾ ಮುಖಂಡರು 101 ತೆಂಗಿನಕಾಯಿ ಒಡೆದು ಆನಂತರ ರಂಗಸ್ಥಳದಲ್ಲಿರುವ ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲಿನ ವೃದ್ಧರಿಗೆ ಊಟ ಬಡಿಸಿ ದೇವೇಗೌಡರಿಗೆ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಮಣ್ಣಿನ ಮಗ ದೇವೇಗೌಡರು ಪ್ರಧಾನಿ ಆದ ಮೇಲೆ ರೈತರಿಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ರು. ನೀರಾವರಿ ಯೋಜನೆಗಳ ಜಾರಿಗೆ ಮುಂದಾಗಿದ್ರು. ಅವರು ಇಲ್ಲದ ಸಂಸತ್ತಿಗೆ ಕಳೆ ಇರೋದಿಲ್ಲ. ಕರ್ನಾಟಕದಲ್ಲಿ ಸಿಎಂ ಆಗಿ ಅಪಾರ ಅನುಭವ ಹೊಂದಿರುವ ದೇವೇಗೌಡರನ್ನ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ಅವರನ್ನ ಮತ್ತೆ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು. ದೇಶ ಕಂಡ ಅಪ್ರತಿಮ ಮತ್ಸದಿ ದೇವೇಗೌಡರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಘೋಷಿಸಿ ಗೌರವಿಸಬೇಕು ಎಂದು ಒತ್ತಾಯಿಸಿದ್ರು. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ಅವ್ರ ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭೆ ಮುಗಿತಾ ಇದೆ. ಆದ್ರಿಂದ ಅವರಿಗೆ ರಾಜ್ಯಸಭೆಯನ್ನು ಯಾಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಅಂದ್ರೆ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ನೀರಾವರಿ ಬಗ್ಗೆ ಇರ್ಬೋದು, ಕರ್ನಾಟಕದ ಯಾವುದೇ ವಿಚಾರದಲ್ಲಾಗಲಿ, ಯಾಕಂದ್ರೆ ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರೋದ್ರಿಂದ ಅದನ್ನೆಲ್ಲ ನಾವು ಮನಗಂಡು ನಾವು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಈ ದೇಶದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನೇ ಮಾಡಿ ಈ ಸಲ ಜೂನ್ಗೆ ಮುಗಿಯೋದ್ರಿಂದ ಅವ್ರನ್ನ ಪೂರ್ಣಾಯ್ಕೆ ಕರ್ನಾಟಕದಿಂದನೇ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನನ್ನ ಆಯ್ಕೆ ಮಾಡಿದ್ರೆ ಕರ್ನಾಟಕದಿಂದ ಆಯ್ಕೆ ಮಾಡಬೇಕು, ನಾನು ಬೇರೆ ರಾಜ್ಯದಿಂದ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಈ ವೇಳೆ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ, ಮಹಿಳಾ ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಗೌರಿಬಿದನೂರು ನರಸಿಂಹಮೂರ್ತಿ, ವಾಸುದೇವ್, ಶಾಂತಮೂರ್ತಿ, ಸ್ಟುಡಿಯೋ ಮಂಜು ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಆತನ ಉನ್ನತಿಗೆ ಶಿಕ್ಷಣವೇ ಅತ್ಯಂತ ಪ್ರಮುಖವಾದ ಶಕ್ತಿಯಾಗಿದೆ ಎಂದು ಪೂಜ್ಯ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಸುಮಂಗಳಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರದಂದು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿ ಮಾತನಾಡಿ, ನಮ್ಮ ಬದುಕಿನಲ್ಲಿ ಜ್ಞಾನ ಮತ್ತು ವಿದ್ಯೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ರಾಮಾಯಣ, ಮಹಾಭಾರತಗಳಂತಹ ಮಹಾಕಾವ್ಯಗಳು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿವೆ. ಅಂತಹ ಮಹಾನ್ ಗ್ರಂಥಗಳ ಆಶಯ ಮತ್ತು ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಜ್ಞಾನವೆಂಬ ಅಂಧಕಾರವನ್ನ ದೂರವಾಗಿಸಿ ಜ್ಞಾನದ ಬೆಳಕನ್ನ ಪಸರಿಸುವ ಶಕ್ತಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಇದೆ ಎಂದು ನುಡಿದ್ರು. ಶುಭವಾದ ಸಂದೇಶ, ಶುಭವಾದಂತಹ ಜ್ಞಾನ ನೋಡಿ. 84 ಲಕ್ಷ ಜೀವಕೋಟಿಗಳಿಗೆ ಮಾನವ ಅಪೂರ್ವವಾಗಿರುವಂತಹ ಜನ್ಮ. ಏಕಸ್ಯವಾಗಿ ನಮ್ಮಲ್ಲಿರುವ ಜ್ಞಾನ ಇಚ್ಛಲಾದ ಗೌರವಂ ಐವತ್ತು ಮಗರಿಗಳಲ್ಲಿ ಸಿದ್ಧಿಕಾರಕಂತಹ 1,64,000 ಸ್ತೋತ್ರಗಳ ಅಭಿನವ್ಯವಾಗಿರತಕ್ಕಂತಹ ಶಕ್ತಿ ಕೌಸ್ತುಭಮಡಿನ ಮುಖ್ಯವಾಗಿರತಕ್ಕಂಥದ್ದು ಯಾವುದಾದ್ರೂ ಇದೆ ಅದು ಜ್ಞಾನ ಕೋಶ. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಎನ್ ಮಾತನಾಡಿ, ಪ್ರತಿಭಾ ಪುರಸ್ಕಾರ ಎಂಬುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಅದು ಜ್ಞಾನ, ಪರಿಶ್ರಮ, ಶಿಸ್ತು, ಸಂಸ್ಕಾರ ಮತ್ತು ಸಾಧನೆಯ ಮಹತ್ವವನ್ನು ಆಚರಿಸುವ ದಿನವಾಗಿದೆ. ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ಅಪಾರ ಕಷ್ಟ ಮತ್ತು ಪರಿಶ್ರಮ ಅಡಗಿರುತ್ತದೆ. ಈ ಲೋಕದಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದುದು ಮತ್ತೊಂದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಕಾಂತರಾಜು, ಹೈಕೋರ್ಟ್ ವಕೀಲ ಪ್ರೊಫೆಸರ್ ಹರಿರಾಮ್, ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಬೈರೇಗೌಡ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್, ದಲಿತ ಒಕ್ಕೂಟಗಳ ಅಧ್ಯಕ್ಷ ಎಂಆರ್ ಸತ್ಯನಾರಾಯಣ, ವಕೀಲ ನರಸಿಂಹರೆಡ್ಡಿ, ಬಿಕೆ ನರಸಿಂಹಮೂರ್ತಿ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯ ಸಂದರ್ಭದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಡಿಪಾಳ್ಯ ಗ್ರಾಮದ ಮುಖಂಡ ಖಾದರ್ ಸುಬಾನ್ ಖಾನ್ ನೇತೃತ್ವದಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.
ಗ್ರಾಮ ಸಭೆಯ ಬಳಿಕ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಡಿಪಾಳ್ಯ ಗ್ರಾಮದ ಮುಖಂಡ ಖಾದರ್ ಸುಬಾನ್ ಖಾನ್ ಮಾತನಾಡಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಮತ್ತು ಡಿಪಾಳ್ಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ಮೀಸಲಿಡಲಾಗಿದೆ ಎನ್ನಲಾದ 177 ಎಕರೆ ಜಮೀನಿನ ಸರ್ವೆ ನಂಬರ್ಗಳನ್ನು ಅಧಿಕಾರಿಗಳು ತಕ್ಷಣವೇ ಬಹಿರಂಗಪಡಿಸಬೇಕು. ಕೇವಲ ಕಾಗದದ ಮೇಲೆ 177 ಎಕರೆ ಜಮೀನು 4,000 ಮನೆಗಳು ಎಂದು ಹೇಳಿಕೆ ನೀಡುವುದರಿಂದ ಯಾರಿಗೂ ಅನುಕೂಲವಾಗುವುದಿಲ್ಲ. ಇದರಲ್ಲಿ ಯಾವ ಸರ್ವೆ ನಂಬರ್ಗಳು ಸೇರಿವೆ ಎಂಬ ನಿಜಾಂಶ ಜನರಿಗೆ ತಿಳಿಯಬೇಕು ಎಂದು ಒತ್ತಾಯಿಸಿದರು. ಇಂದಿನ ವಿಶೇಷ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಮಾತನಾಡಲು ಮತ್ತು ಪ್ರಶ್ನಿಸಲು ಅವಕಾಶ ನೀಡಲಾಗಿಲ್ಲ ಎಂದು ಖಾದರ್ ಸುಬಾನ್ ಖಾನ್ ಆರೋಪಿಸಿದ್ರು. 4,000 ನಿವೇಶನಗಳು ಕೊಡ್ತಾ ಇದೀವಿ. 177 ಎಕರೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ 177 ಎಕರೆನಲ್ಲಿ ನಮ್ಮ ಡಿಪಾಳ್ಳಿ ಪಂಚಾಯತಿಗೆ ಯಾವ ಸರ್ವೆ ನಂಬರ್ ಅಂತ ಕೇಳಿದಾಗ ಅವ್ರ ಹತ್ರ ಮಾಹಿತಿ ಇಲ್ಲ. ಯಾವ ಸರ್ವೆ ನಂಬರ್ ಆಯ್ಕೆ ಮಾಡಿದಿರಿ ನಮ್ಮ ಡಿಪಾಳ್ಳಿಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಸಭೆನಲ್ಲೇನೆ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ ನಮ್ಮ ರಕ್ಷಣಾ ಇಲಾಖೆನವರು ಇಲ್ಲ, ನಿಮ್ಮ ಇಒ ಸಾಹೇಬ್ರ ಹತ್ರ ನಾವು ಮಾತಾಡಿಸ್ತೀವಿ, ಪಂಚಾಯತಿನಲ್ಲಿ ಕೂತ್ಕೊಡ್ರಿ, ಇಲ್ಲಿ ಗಲಾಟೆ ಬೇಡ, ಇಲ್ಲಿ ನಾವು ಕೇಳಕ್ ಹೋದ್ರು ಸೌಜನ್ಯದಿಂದ ಕೇಳಕ್ ಹೋದ್ರು ಅದು ಗಲಾಟೆ ಆಯ್ತು. ಇವರು ಪಾರದರ್ಶಕತೆ ಏನಂತ ಇವಾಗ ಗೊತ್ತಾಗೋಯ್ತು. ಪಾರದರ್ಶಕತೆ ಅಂತಾರಲ್ಲ, ಇವಾಗ ಪಾರದರ್ಶಕತೆ ಅಲ್ಲಿ ಸಭೆನಲ್ಲೇನೆ ಗೊತ್ತಾಯ್ತು. ಈಗ ಆ ಪಾರದರ್ಶಕತೆ ಏನು, ಹೋಗ್ತಾ ನಾಯಿಗಳು ನಿಂತ್ಕೊಂಡಿದ್ದಾರೆ ಅಂತ ಅವ್ರ ಮುಖಂಡರುಗಳೇ ಹೇಳ್ಕೊಂಡು ಹೋಗ್ಬಿಟ್ರು. ಅದೇ ರೀತಿ ನಾಮಗೊಂಡ್ಲು ಗ್ರಾಮದ ಮಾಜಿ ಅಧ್ಯಕ್ಷ ನವೀನ್ ನೇತೃತ್ವದಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ನಿವಾಸಿ ಶಕೀಲಾ ತಮ್ಮ ಹೆಸರನ್ನ ಕೈಬಿಟ್ಟಿರುವುದರ ವಿರುದ್ಧ ಮಹಿಳೆಯರ ತಂಡದೊಂದಿಗೆ ಧ್ವನಿ ಎತ್ತಿದ ಅವರು ತಮಗಾಗುತ್ತಿರುವ ಅನ್ಯಾಯವನ್ನ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟರು. ಇದೇ ವೇಳೆ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶದ ಮಾಜಿ ಪ್ರಧಾನಿ, ರೈತರ ಕಣ್ಮನಿ, ಮಣ್ಣಿನ ಮಗ ಎಂದೇ ಹೆಸರುವಾಸಿಯಾಗಿರುವ ಎಚ್.ಡಿ. ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಿಸುವುದರ ಮೂಲಕ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ 93 ವಸಂತಗಳನ್ನು ಪೂರೈಸಿ 94ನೇ ವರ್ಷಕ್ಕೆ ಕಾಲಿಟ್ಟ ಶ್ರೀಮಂತ ರಾಜಕೀಯ ಪಕ್ಷದ ದೇವೇಗೌಡರು ಅವರಿಗೆ ಭಗವಂತನು ಅಷ್ಟೈಶ್ವರ್ಯ ಆರೋಗ್ಯ ನೀಡಿ ಭಗವಂತನು ಕಾಪಾಡಲಿ ಎಂದು ಪ್ರಾರ್ಥಿಸಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಇಡೀ ದೇಶಕ್ಕೆ ತಿಳಿದಿದೆ. ವಿದೇಶದ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದ ಕಚ್ಚಾ ತೈಲ ದರ ಏರಿಕೆ ಬಿಕ್ಕಟ್ಟು ಬಂದೊದಗಿದೆ. ಯುದ್ಧ ಪ್ರಾರಂಭವಾದಾಗಿನಿಂದ ದೇಶದಲ್ಲಿ ಯಾವುದೇ ಬೆಲೆ ಏರಿಕೆ ಆಗಿರಲಿಲ್ಲ. ಮೊನ್ನೆ ಅಷ್ಟೇ ಬೆಲೆ ಏರಿಕೆಯಾಗಿದೆ, ಅದನ್ನು ಪ್ರಧಾನಿಯವರು ನಿಭಾಯಿಸಲಿದ್ದಾರೆ ಎಂದು ಹೇಳಿದ್ರು. ವಿಚಾರ ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ವಿಚಾರನೇ. ಅದಕ್ಕೆ ಏನು ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಏನು ಯುದ್ಧ ಪ್ರಾರಂಭ ಆದಾಗಿಂದ ಈ ತೈಲ ಯಾವಾಗ ಒಂದು ಕೊರತೆ ಆದಾಗಿಂದ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಅದನ್ನು ಬೆಲೆ ಏರಿಕೆ ಆಗಿರೋದಂತೂ ಎಲ್ಲರಿಗೂ ಗೊತ್ತಿರೋದೆ. ಅದರಲ್ಲಿ ರಾಜಕೀಯವಾಗಿ ಅದನ್ನು ಮಾತಾಡೋಷ್ಟು ಅದು ಇಲ್ಲ. ಯಾಕಂದರೆ ಇಡೀ ಪ್ರಪಂಚಕ್ಕೆ ಆಗಿರೋಂಥ ಒಂದು ಇದನ್ನು ನಮ್ಮ ಭಾರತದಲ್ಲೂ ಅದನ್ನು ಸರಿಸಮವಾಗಿ ಕಳೆದ 3 ತಿಂಗಳಿಂದ ಏನು ಯುದ್ಧ ನಡೀತಾ ಇದ್ರು, ನೆನ್ನೆನೇ ತಾನೇ ಡೀಸೆಲ್ ಬೆಲೆ ರೇಟ್ ಜಾಸ್ತಿ ಆಗಿರೋದು. ಅದಕ್ಕೆ ಮುಂಚೆ ಅಡುಗೆ ಅನಿಲನೂ ಏನು ಒಂಥರ ರೈಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ NDA ಪರವಾಗಿ ಇರೋದ್ರಿಂದ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅತ್ಯುತ್ತಮವಾಗಿ ಅದನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದಕ್ಕೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಕಾರ್ಯಾಧ್ಯಕ್ಷ ರವೀಂದ್ರ, ಉಪಾಧ್ಯಕ್ಷ ಎಸ್ ನಾಗೇಶ್, ಶಿವಣ್ಣ, ಮುಖಂಡರಾದ ವಿಜಯಕುಮಾರ್, ಮುನಿರಾಜು, ಮಂಡಿಬೆಲೆ ರಾಜಣ್ಣ, ರಾಮಂಜನೇಯದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗಬೇಕು. ಕೆರೆಗಳಲ್ಲಿ ಶೇಖರಣೆಗೊಂಡಿರುವ ಜೊಂಡು ಇತರೆ ಕಲ್ಮಶ ವಸ್ತುಗಳ ಸ್ವಚ್ಛತೆಗೆ ಮುಂದಾಗಿರುವ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರ ಹುಟ್ಟುಹಬ್ಬ ದಿನದಂದೇ ಜಲಸಂಕಲ್ಪ ಅಭಿಯಾನಕ್ಕೆ ಕರೆ ಲೋಗೋ ಬಿಡುಗಡೆ ಮಾಡಿ ಈ ಅಭಿಯಾನದಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ರು. ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೊಂಡು ತುಂಬಿದ ಕೆರೆಗಳ ಸ್ವಚ್ಛತೆಗೊಳಿಸಲು ಅಭಿಯಾನ ಆರಂಭಿಸಿದ್ದು, ತಮ್ಮ ಹುಟ್ಟುಹಬ್ಬ ದಿನದಂದೇ ಅಭಿಯಾನದ ಲೋಗೋ ಬಿಡುಗಡೆ ಮಾಡಿದ್ರು. ಬೆಳಗ್ಗೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಮಾಡಿದರು. ನಗರದ ಮಿಸ್ಕಿನ್ ಶಾ ಸೈಲಾನಿ ದರ್ಗಾ ಹಾಗೂ ಸಂತ ಕ್ಯಾಥೋಲಿಕ್ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು.
ಆನಂತರ ಭೀಮ್ ಹಾಸ್ಟೆಲ್ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರೊಂದಿಗೆ ಸಮಯ ಕಳೆಯುವ ಮೂಲಕ ಅವರ ಆಶೀರ್ವಾದ ಪಡೆದರು. ಬಳಿಕ ನಗರದ ಜೈ ಫೌಂಡೇಶನ್ ಕಚೇರಿಯಲ್ಲಿ ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನವನ್ನ ಆಚರಿಸಿದ್ರು. ಇವತ್ತು ಅಧಿಕಾರ ಇನ್ನೊಂದು ಮತ್ತೊಂದು ಶಾಶ್ವತ ಅಲ್ಲ, ಪ್ರೀತಿ ವಿಶ್ವಾಸಗಳೇ ಶಾಶ್ವತ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಹಲವಾರು ಮುಖಂಡರುಗಳು ನನ್ನನ್ನು ಬಂದು ಇವತ್ತು ಆಶೀರ್ವದಿಸಿರುವುದು, ಅದೇ ರೀತಿ ಹಲವಾರು ಅಕ್ಕ ತಂಗಿಯರು ಕೂಡ ಆಗಮಿಸಿ ಅವರೊಂದು ಶುಭಾಶೀರ್ವಾದಗಳನ್ನು ತಿಳಿಸಿರುವಂಥದ್ದು, ನಮ್ಮ ಹಿತೈಷಿಗಳು ಸ್ನೇಹಿತರ ಜೊತೆ ಸರಳವಾಗಿ ಆಚರಿಸಿಕೊಳ್ಳೋದು ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿಯನ್ನು ನೀಡಿದೆ. ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಪ್ರತಿ ವರ್ಷದಿಂದ ತಮ್ಮೆಲ್ಲರಿಗೂ ನೆನಪಿದೆ. ಅವರು ಹಿರಿಯರ ಒಂದು ಆಶೀರ್ವಾದ ಪಡೆದುಕೊಳ್ಳಲು ನನ್ನ ಜನ್ಮ ಸಾರ್ಥಕ ರೀತಿಯಲ್ಲಿ ಆಯಿತು. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಿದೆ. ಅದೇ ಆಶೀರ್ವಾದ. ಈ ವೇಳೆ ಮಹಾಕಾಳಿ ಬಾಬು, ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಎಂಎಂ ಭಾಷಾ, ಅನಿಲ್, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಜೆಸಿ ವೆಂಕಟರಮಣಪ್ಪ, ಟಿಎಪಿಸಿಎಂಎಸ್ ಮಾಜಿ ಉಪಾಧ್ಯಕ್ಷ ಈರಚಿನ್ನಪ್ಪ, ಜಿಯಾವುಲ್ಲಾ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡ್ನ ವರಸಿದ್ಧಿ ವಿನಾಯಕ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಸೋಮವಾರ 2ನೇ ವರ್ಷದ ಗಣೇಶ ಕಲ್ಯಾಣೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. 15ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಾಗೇಪಲ್ಲಿಯ ಗಡಿಧಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅರ್ಚಕರಾದ ಅಶ್ವತ್ಥ ನಾರಾಯಣ ಸ್ವಾಮಿ, ಶೇಷು ಸ್ವಾಮಿ ಆಧ್ವರ್ಯದಲ್ಲಿ ಕಳಶಾರಾಧನೆ, ಸ್ವಸ್ತಿ ವಾಚನ, ಗಂಗಾ ಪೂಜೆ, ಮೂಲದೇವರಿಗೆ ಪಂಚಾಮೃತಾಭಿಷೇಕ, ಗಣಪತಿ ಹೋಮ, ನವಗ್ರಹ ವಾಸ್ತು ಹೋಮಗಳು, ಪೂರ್ಣಾಹುತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಿತು. ನಾದಸ್ವರ ಮತ್ತು ಡೋಳು ವಿದ್ವಾನ್ ಕಲಾವಿದರಿಂದ ವಿವಿಧ ರಾಗಗಳ ಮೂಲಕ ಗಣೇಶ ಕಲ್ಯಾಣೋತ್ಸವ ನಡೆಯಿತು. ಟ್ರಸ್ಟ್ನ ಪದಾಧಿಕಾರಿ ನೆರೆದ ಪುರುಷರು, ಮಹಿಳೆಯರು, ಮಕ್ಕಳು ಹೂಮಾಲೆಗಳನ್ನು ಕೈಯಲ್ಲಿ ಹಿಡಿದು ಹೆಜ್ಜೆ ಹಾಕಿದ್ರು, ಕೋಲಾಟ ಹಾಡಿ ಸಂಭ್ರಮಿಸಿದರು. ಭಕ್ತರು ಬೆಳಗಿನ ಜಾವದಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗಣಪತಿ ದೇವರ ದರ್ಶನ ಪಡೆದರು. ಕೀಲು ಕುದುರೆ, ಗಾರುಡಿ ಬೊಂಬೆ, ಕೋಲಾಟ, ವಾದ್ಯಗೋಷ್ಠಿಯ ಮೂಲಕ ಪಟ್ಟಣದ ರಾಜಬೀದಿಗಳಲ್ಲಿ ಮತ್ತು ಬೆಳ್ಳಿ ರಥದಲ್ಲಿ ಮುತ್ತಿನ ಪಲ್ಲಕ್ಕಿಯಲ್ಲಿ ಗಣೇಶ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಟ್ರಸ್ಟ್ನ ಗೌರವ ಅಧ್ಯಕ್ಷ ಎಜಿ ಸುಧಾಕರ್, ಅಧ್ಯಕ್ಷ ಶ್ರೀನಿವಾಸ ಅಪ್ಪಯ್ಯ ಬಾಬು, ಉಪಾಧ್ಯಕ್ಷ ವೆಂಕಟರಮಣಪ್ಪ, ಕಾರ್ಯದರ್ಶಿ ಸಿ ವೆಂಕಟೇಶ್, ಜಂಟಿ ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿ ಕೆಸಿ ವೆಂಕಟರಮಣಪ್ಪ, ಸದಸ್ಯರಾದ ಗೋಪಾಲ, ಆದಿನಾರಾಯಣಪ್ಪ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಅಂಗವಾಗಿ ಕೋಲಾರ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರ ವತಿಯಿಂದ ನಗರದ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕೋಲಾರ ನಗರದ ಎಸ್ಎನ್ಆರ್ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಅವಧಿಯಲ್ಲಿನ ಅಭಿವೃದ್ಧಿ ಕಾರ್ಯಗಳು ಹೊರ ರಾಜ್ಯ ಹಾಗೂ ದೇಶಗಳಿಗೆ ಮಾದರಿಯಾಗಿದೆ. ನೀರಾವರಿ, ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ ಕ್ಷೇತ್ರಗಳ ಅಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನ ನೀಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಸಿಕ್ಕ ಕಡಿಮೆ ಅವಧಿಯ ಅಧಿಕಾರದಲ್ಲಿ ಯೋಜನೆಗಳ ಕಾರ್ಯವೈಖರಿ ಪಕ್ಷದ ಪ್ರತಿಯೊಬ್ಬರಿಗೂ ಶಕ್ತಿಯಾಗಿದ್ದು, ದೇವೇಗೌಡ ಅವರ ಚಿಂತನೆಗಳು ಅಳವಡಿಸಿಕೊಳ್ಳುವ ಮೂಲಕ ಮುಂದಾಗೋಣ ಎಂದರು. ಅವರ ಒಂದು ನೀರಾವರಿ ಹೋರಾಟಗಳು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಆಯ್ಕೆ ಆದಮೇಲೆ ನಿಲ್ಲಕ್ಕೆ ಶಕ್ತಿ ಇದ್ರೂ ಕೂಡ, ಕೂತ್ಕೊಂಡಾದರೂ ಕೂಡ ಅದರ ರಾಜಾರೋಷವಾಗಿ ಒಂದು ರಾಜ್ಯದ ಹಿತಾಸಕ್ತಿ, ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೀರಾವರಿ ಹೋರಾಟದ ವಿಚಾರವಾಗಿ ಅವರ ಒಂದು ದೂರದೃಷ್ಟಿ, ಅವರ ಛಲ, ಹಠ ಏನಿದೆ ಅದು ನಮಗೆ ಸ್ಫೂರ್ತಿ ಮತ್ತು ಅಂಥ ಒಂದು ಹೋರಾಟಕ್ಕೆ ನಾಂದಿ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ಗಳಿಗೆಗಳು. ನಾವಾದರೂ ಕೂಡ ಅವರ ಒಂದು ಚಿಂತನೆಗಳೇನಿದ್ದಾವೆ ಅದನ್ನು ಪರಿಪೂರ್ಣವಾಗಿ ಅಳವಡಿಸೋದ್ರ ಜೊತೆಗೆ ಒಂದು ಅವರ ಪ್ರಭುತ್ವತೆಯನ್ನು ನಾವು ಇವತ್ತು ಸಹ ನಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಒಕ್ಕಲಿರಿ ರಾಮು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಡಿಕೆ ರಮೇಶ್, ಕೋಮಲ್ ನಿರ್ದೇಶಕ ಡಿವಿ ಹರೀಶ್, ಬಣಕನಹಳ್ಳಿ ನಟರಾಜ್, ಲೋಕೇಶ್, ಮರಿಯಪ್ಪ, ವಿಕೆ ರಾಜೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ವಡಗೂರು ವಿ ರಾಮು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ 94ನೇ ಜನ್ಮದಿನದ ಪ್ರಯುಕ್ತ ಸೋಮವಾರ ತಾಲೂಕಿನ ತ್ಯಾಮಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಆಸ್ಪತ್ರೆಯ ಒಳರೋಗಿಗಳು, ಹೊರ ರೋಗಿಗಳಿಗೆ ಬಾಳೆಹಣ್ಣು, ಸೇಬು, ಕಿತ್ತಳೆ ಹಣ್ಣುಗಳನ್ನು ವಿತರಿಸಿದ್ರು. ರೋಗಿಗಳು ಬೇಗ ಗುಣಮುಖರಾಗಲಿ ಎಂದು ದೇವೇಗೌಡರ ಹೆಸರಿನಲ್ಲಿ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಟಿಆರ್ ರಾಜು, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಕಾರೆಹಳ್ಳಿ ಗುರುಪ್ರಕಾಶ್, ಬಿಜೆಪಿ ಉಪಾಧ್ಯಕ್ಷ ಹನುಮಂತರಾಜು, ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷ ಜಯರಾಮ್, ಮುಖಂಡರಾದ ಬೈರೇಗೌಡ, ಲಕ್ಷ್ಮೀನಾರಾಯಣ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆಗೆ ಡಿಸಿ ದಿಢೀರ್ ಭೇಟಿ ನೀಡಿದ ಫಲ. ಚಿಕ್ಕಬಳ್ಳಾಪುರ ನಗರಸಭೆಯ 2 ಅಧಿಕಾರಿಗಳ ಅಮಾನತು, ಇನ್ನು 3 ಸಿಬ್ಬಂದಿ ಮೇಲೆ ತೂಗು ಕತ್ತಿ. ಜಲಗಾರರ ನಿರ್ಲಕ್ಷ್ಯ, ಸಮರ್ಪಕ ಕುಡಿಯುವ ನೀರು ಸರಬರಾಜಿಗೆ ಆಗ್ರಹಿಸಿ ಖಾಲಿ ಬಿಂದಿಗೆಗಳೊಂದಿಗೆ ಪುಲುಗುಂಡ್ಲಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದ ಹೊತ್ತಲೇ ವಸತಿ ರಹಿತರ ಹೋರಾಟ ತೀವ್ರ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗುಡಿಸಲು ನಿರ್ಮಿಸಿ ಆಕ್ರೋಶ, ಹಲವರ ಬಂಧನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.